ನಾವು ಕಲಾಕಿ ಪೊಲೀಸ್ ಸ್ಟೇಷನ್ ನಾವೆಲ್ಲ ಬಂದಿದ್ದೀವಿ. ನಮ್ಮಲ್ಲಿ 3 ಕೇಸಲ್ಲಿ 5 ಜನ ಆರೋಪಿಗೆ ನಾವು 3 ಹೀನಿಯಸ್ ಕೇಸ್ ಅಂದರೆ ನಾವು ಸ್ವಲ್ಪ ಸೀರಿಯಸ್ ಕೇಸ್ ಆಗಿತ್ತು ನಮ್ಮಲ್ಲಿ ಕಲಾಕಿ ಪೊಲೀಸ್ ಸ್ಟೇಷನಲ್ಲಿ. ಅದರಲ್ಲಿ ತುಂಬ ಕಮ್ಮಿ ಟೈಮಲ್ಲಿ ನಮ್ಮ ಬಿರಾದರ್ ಅವರು, RS ಬಿರಾದರ್ ಅವರು, ನಮ್ಮ ಪ್ರವೀಣ್ ಕುಲಿಗೆ ಅವರು, PSI ಅವರು, ನಮ್ಮ ಅಡಿಷನಲ್ ಇನ್ಸ್ಪೆಕ್ಟರ್ ಎನ್ ಜಗದೀಶ್ವರ್ ನೇತೃತ್ವದಲ್ಲಿ ಈ 3 ಕೇಸಲ್ಲಿ ಆದಷ್ಟು ಬೇಗ ಅವರು ಆರೋಪಿಗೆ ಪತ್ತೆ ಹಚ್ಚಿದ್ದಾರೆ. ನಾವೆಲ್ಲ ಆರೋಪಿಗೆ ಹಿಡಿದಿದ್ದೀವಿ ಮತ್ತು ಕಳ್ತನ ಆಗೋದು ಮಾಲ್ ಕೂಡ ಪತ್ತೆ ಮಾಡಿದ್ದೀವಿ. ಇದರಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಮೋನೇಶ್ವರ್ ಜ್ಯುವೆಲ್ಲರಿ ಅಂಗಡಿಯಲ್ಲಿ 29ನೇ ತಾರೀಕು ಸಿಮಿಕೇರಿ ಬೈಪಾಸ್ ಹತ್ತಿರ ಒಂದು ಜ್ಯುವೆಲ್ಲರಿ ಅಂಗಡಿಯಲ್ಲಿ ಬೆಳಿಗ್ಗೆ 3-4 ಗಂಟೆಗೆ ಒಂದು ಕಳ್ತನ ಆಗಿತ್ತು, ಪ್ರಾಪರ್ಟಿ ಕಳ್ತನ ಆಗಿತ್ತು. ಅದನ್ನು ಕೂಡ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಇದೇ ರೀತಿ ಬೆಳಗಾವಿ ರೋಡಲ್ಲಿ ಒಂದು ಹಾರ್ಡ್ವೇರ್ ಶಾಪಿಂದ 19ನೇ ತಾರೀಕು, ಹೊತ್ತಿದ್ದು 19ನೇ ತಾರೀಕಿಗೆ ಹಾರ್ಡ್ವೇರ್ ಶಾಪಲ್ಲಿ ಕಳ್ತನ ಆಗಿತ್ತು. 3ನೇ ಕೇಸ್ ಅಂದರೆ ನಮ್ಮ ಕಲಾಕಿಯಲ್ಲಿ ಒಬ್ಬ ವ್ಯಕ್ತಿ ರಾತ್ರಿ ಹೋದಾಗ 3 ಜನ ಬೈಕಲ್ಲಿ ಬರ್ತಾರೆ, 3 ಜನ ಬೈಕಲ್ಲಿ ಬರ್ತಾರೆ, ಒಂದೇ ಬೈಕಲ್ಲಿ ಬರ್ತಾರೆ. ಅವರಿಗೆ ರಾಬರಿ ಅಂತ ನಾವು ಹೀನಸ್ ಕ್ರೈಮ್ ಹೇಳ್ತೀವಿ. ಅಂದರೆ ರೋಡ್ ಮೇಲೆ ಹೋದಾಗ ಅವ್ರಿಗೆ ಬೈಕಲ್ಲಿ ನಿಲ್ಲಿಸ್ಬಿಟ್ಟು ಅವ್ನ ಕಡೆ ಒಂದು ಬೈಕ್ ತೊಗೊಂಡು ಹೋಗಿ ಫೋನ್ ಸ್ನ್ಯಾಚ್ ಮಾಡಿದ್ರೆ ಮತ್ತೆ ಸ್ವಲ್ಪ ಕ್ಯಾಶ್ ರೊಕ್ಕ ತೊಗೊಂಡು ಹೋಗ್ತಿದ್ದಾರೆ. ಈ 3 ಕೇಸಲ್ಲಿ ನಮಗೆ 5 ಜನದ್ದು ಗ್ಯಾಂಗ್ ಸಿಕ್ಕಿದೆ, 5 ಜನ ಮೇನ್ ಆರೋಪಿ ಸಿಕ್ಕಿದ್ದಾರೆ. ಅವರಿಗೆ ನಾವು ನಮ್ಮ ಪ್ರವೀಣ್ ಅವ್ರ ನೇತೃತ್ವದಲ್ಲಿ, ನಮ್ಮ CPI ಅವ್ರ ನೇತೃತ್ವದಲ್ಲಿ ನಾವು 5 ಜನಕ್ಕೆ ಹಿಡಿದಿದ್ದೀವಿ. ಹಿಡಿಯೋಕ್ಕೆ ಸಕ್ಸಸ್ ಆಗಿದೆ. ಅವ್ರ ಕಡೆಯಿಂದ ನಮಗೆ ಪ್ರಾಪರ್ಟಿ ಕೂಡ ಸಿಕ್ಕಿದೆ. ಇಲ್ಲಿ ಟೋಟಲ್ ಪ್ರಾಪರ್ಟಿ ಬಂದುಬಿಟ್ಟು ನಮಗೆ ರಿಕವರ್ ಆಗಿದೆ ಅಂದರೆ ಸುಮಾರು 2500 ಗ್ರಾಮ್ ಸಿಲ್ವರ್ ಆಭರಣ ರಿಕವರ್ ಆಗಿದೆ, ಮತ್ತು 2 ಮೋಟರ್ ಸೈಕಲ್ ರಿಕವರ್ ಆಗಿದೆ, ಮತ್ತು ಹಾರ್ಡ್ವೇರ್ ಅಂಗಡಿ ನಾವು ಏನು ಕಳ್ತನ ಮಾಡಿದ್ದಾರೆ ಅದೇ ಪ್ರಾಪರ್ಟಿ ನಮಗೆ ಡಿಟೆಕ್ಟ್ ಆಗಿದೆ. ಮತ್ತು ಒಂದು ಫೋನ್ ಕೂಡ ನಾವು ಇದರಲ್ಲಿ ಸೀಸ್ ಮಾಡಿದ್ದೀವಿ. ಟೋಟಲ್ ವ್ಯಾಲ್ಯೂ ಪ್ರಾಪರ್ಟಿ ಬಂದುಬಿಟ್ಟು 7,70,000 ಅಂತ ನಮಗೆ ಪ್ರಾಪರ್ಟಿ ಇದರಲ್ಲಿ ಸಿಕ್ಕಿದೆ. ಇದರಲ್ಲಿ 5 ಜನ ಆರೋಪಿಗಳ ಹೆಸರು ಬಂದುಬಿಟ್ಟು ಚಾಂದ್ ಬಾಸ, ಇವನು ಅಂಬೇಡ್ಕರ್ ಕಾಲೋನಿ ವಾಸ, ಬಾಗಲಕೋಟೆ; ಮಾರುತಿ ರಾಜ, ಮೊಹಮ್ಮದ್ ಕ್ಯಾರ್, ರಿಯಾಜ್ ಶಯರ್ ಮತ್ತು ಹನುಮಂತ್. 5 ಜನಗೆ ನಾವು ಹಿಡಿದಿದ್ದೀವಿ. ಈಗಾಗಲೇ ಅವರಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿ ನಿನ್ನೆ ಕಸ್ಟಡಿ ಮಾಡಲಾಗಿದೆ. ಇದರಲ್ಲಿ ನಮ್ಮ ಪ್ರವೀಣ್ ಮತ್ತು CPI ಜೊತೆಗೆ ನಮ್ಮ ಸಿಬ್ಬಂದಿ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. CY ಭಜಂತ್ರಿ, AM ಗದ್ದೆ, SK ಕೂಲಿ, CS ಕಲ್ವಾರ್, ಪ್ರದೀಪ್ ಪಾಟೀಲ್, ASI MB ಬಲಪತಿ, SK ಕಪ್ಲಿ, BR ಮುನ್ನಾಲ್ ಮತ್ತು BC ರಾಥೋಡ್. ಇದರಲ್ಲಿ ನಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇಂಥ ಕ್ರೈಮಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಅಥವಾ ಬೇರೆ ಯಾವುದೂ ಕ್ಲೂ ಅಪರೆಂಟ್ ಆಗಿ ಅಂದರೆ ಈಸಿಯಾಗಿ ಡಿಟೆಕ್ಟ್ ಆಗೋದು ಅಂತ ಕ್ಲೂ ಸಿಗಲಿಲ್ಲ. ಆದರೆ ಇವರು ಎಲ್ಲ ಕಡೆಗೂ CCTV ಕ್ಯಾಮ್ರಾ ಚೆಕ್ ಮಾಡಿದ್ದಾರೆ. ಆ ಟೈಮ್ದು ಮೊಬೈಲ್ ಲೊಕೇಶನಲ್ಲಿ, ಟವರ್ ನಮ್ಮ ಲೊಕೇಶನಲ್ಲಿ ಅಂತ ಯಾರು ಬಂದಿದ್ರು, ಯಾರು ಬಂದಿದ್ರು, ಮತ್ತು ಲೋಕಲ್ ಮಾಹಿತಿ ಮೇಲೆ, ಕಚ್ಚದ ಮಾಹಿತಿ ಮೇಲೆ ಇವರು ಕಷ್ಟಪಟ್ಟು ಇಷ್ಟು ಜನ ಮಾಹಿತಿ ಕಲೆಕ್ಟ್ ಆದಮೇಲೆ ಡಿಟೆಕ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಕಲ್ಪನಾ ಪ್ರಕರಣ ಜಾಸ್ತಿ ಆಗಿದೆ. ಬಟ್ ನಾನು ನಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇವರು ಡಿಟೆಕ್ಷನ್ ಕೂಡ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ಈ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ನಾವು ಡಿಟೆಕ್ಟ್ ಮಾಡುವಾಗ 3 ಕೇಸ್ ಕ್ಲೋಸ್ ಮಾಡ್ತೀವಿ. ಬೇರೆ ಕಡೆ ಕೂಡ ಇವತ್ತು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಈ ಒಳ್ಳೆ ಕಾರ್ಯಾಚರಣೆ ಮಾಡಿದ್ದಾರೆ. ನನ್ನ ಕಡೆಯಿಂದ ಅವರಿಗೆ ಅಭಿವೃದ್ಧಿ ಸಲ್ಲಿಸ್ತಾ ಇದ್ದೀವಿ. ಈ ಟೀಮ್ಗೆ ಕೂಡ ನಾವು ರಿವಾರ್ಡ್ ಕೂಡ ಅನೌನ್ಸ್ ಮಾಡಿದ್ದೀವಿ. ಅವರಿಗೆ ರಿವಾರ್ಡ್ ಕೂಡ ಸಿಗುತ್ತೆ. ಎಲ್ಲ ಪ್ರಕರಣದ ಆರೋಪಿಗಳು ಒಂದೇ ಟೀಮಾ ಅಥವಾ ಬೇರೆ ಬೇರೆ? ಎಲ್ಲ ಒಂದೇ ಟೀಮ್. 5 ಜನ ಆರೋಪಿ. ಒಂದು ಪ್ರಕರಣದಲ್ಲಿ 3 ಜನ ಭಾಗಿಯಾಗಿದ್ದಾರೆ, ಇನ್ನೊಂದಲ್ಲಿ 4 ಜನ ಆಗಿದ್ದಾರೆ. ಬಟ್ ಎಲ್ಲರಿಗೂ ನಾಲೆಜ್ ಇತ್ತು, ಅವರೇ ಪ್ಲಾನ್ ಮಾಡಿ 5 ಜನ ಗ್ರೂಪಲ್ಲೇ ಪ್ಲಾನ್ ಮಾಡಿ ಹಳೆ ಕೇಸ್ ಸದ್ಯದಾಗಿ ನಮಗೆ 3 ಕೇಸ್ ಸಿಕ್ಕಿದೆ. ಪ್ರೆಸೆಂಟ್ ಚಾಲ್ತಿಯಲ್ಲಿರುವಾಗ ಹಳೆ ಕೇಸ್ ರಿಕವರ್ ಇದೆ ಅಂತ. ಬಟ್ ಅದು ಬೇರೆ ಕೇಸ್ ಡಿಟೆಕ್ಟ್ ಆಗೋದು ಅಂದರೆ 3 ಕೇಸ್ ಇದೆ. ಹಳೆ ರಿಪೀಟ್ ಅಫೆಂಡರ್ಸ್ ಎಲ್ಲರೂ ಬಾಗಲಕೋಟೆ. ಅಂಬೇಡ್ಕರ್ ಒಬ್ಬದು ವಾಸ ಅಂಬೇಡ್ಕರ್ ಕಾಲೋನಿ ಚಿಂಚಲಿ ಅಂತ ಇದೆ. ರಾಯಬಾಗ್ ತಾಲೂಕು ಚಿಂಚಲಿ ಅಂತ ಇದ್ದಾನೆ. ಒಬ್ಬ ಕಲಾಕಿ ಅಂತ ಒಬ್ಬ ಇದ್ದಾನೆ. ಇನ್ನೊಬ್ಬ ಕಲಾಕಿ, ಒಬ್ಬ ಮೊಡೋನ. ಡಿಟೇಲ್ ಬಗ್ಗೆ ನಮಗೆ ತಿಳಿಸ್ಕೊಂಡಿದೆ.